ಗಂಗಾವತಿ ನಗರದ ಶೃಂಗೇರಿ ಶಾರದಾ ಪೀಠದಲ್ಲಿ ಭಾನುವಾರ ಸಂಜೆ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಿಂದಗಿಯ ಭೀಮಾಶಂಕರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ದತ್ತಪ್ಪಯ್ಯ ಗುರುಗಳ ದಿವ್ಯ ಸಾನ್ನಿಧ್ಯ ವಹಿಸಿ ಭಕ್ತರನ್ನು ಉದ್ದೇಶಿಸಿ ಅಮೃತ ನುಡಿಗಳನ್ನು ಆಡಿದರು. ಧರ್ಮದ ಹಾದಿಯಲ್ಲಿ ನಡೆಯುವುದೇ ನಿಜವಾದ ಬದುಕಿನ ಸಂಭ್ರಮ ಎಂದು ಬಣ್ಣಿಸಿದ ಅವರು, ನಮ್ಮ ಬದುಕಿನ ದಾರಿ ಸುಗಮವಾಗಬೇಕಾದರೆ ಧರ್ಮದವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈ ಆಚರಣೆಯಿಂದ ಕೇವಲ ಮಾತಿನಲ್ಲಿರದೆ ನಮ್ಮ ಮನೆಗಿದ್ದಲೇ ಪ್ರಾರಂಭವಾಗಬೇಕು. ತಾಯಿಯ ಗರ್ಭದಲ್ಲಿದ್ದಾಗಲಿಂದಲೇ ಸಂಸ್ಕಾರ ಹಾಗೂ ಧರ್ಮವನ್ನು ಅನುಸರಿಸಿದಾಗ ಮಾತ್ರ ಸದೃಢ ಮತ್ತು ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಅವರು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀಮಠದ ವ್ಯವಸ್ಥಾಪಕರಾದ ನಾರಾಯಣರಾವ್ ವೈದ್ಯ ಮಾತನಾಡುತ್ತಾ, ಆಧ್ಯಾತ್ಮ ಎನ್ನುವುದು ಬದುಕಿನ ಸುಂದರ ಚಿತ್ರಣವಾಗಿದ್ದು ಅದನ್ನು ಅನುಭವಿಸಿದಾಗ ಮಾತ್ರ ಅದರ ನಿಜವಾದ ರುಚಿ ತಿಳಿಯುತ್ತದೆ. ಮನುಷ್ಯ ಜನ್ಮ ಎಂಬುದು ಒಂದು ಸುಕೃತವಾಗಿದ್ದು ಅದನ್ನು ನಾವು ಹೇಗೆ ಸತ್ಪಥದಲ್ಲಿ ಪಾಲಿಸಿಕೊಂಡು ಹೋಗುತ್ತೇವೋ ಎಂಬುದು ಅತ್ಯಂತ ಮುಖ್ಯವಾಗಿದೆ ಎಂದರು. ಇದಕ್ಕೂ ಮುನ್ನ ಶೃಂಗೇರಿ ಉತ್ತರ ಕರ್ನಾಟಕದ ವಿಶೇಷ ಅಧಿಕಾರಿ ಹಾಗೂ ಭಕ್ತರು ಪೂಜ್ಯ ದತ್ತಪ್ಪಯ್ಯ ಗುರುಗಳ ಪೂರ್ಣಕುಂಭದೊಂದಿಗೆ ಮತ್ತು ವೈದ್ಯಕೀಯ ಮಂತ್ರಘೋಷಗಳ ಮೂಲಕ ಅದ್ಧೂರಿ ಶ್ರೀಮಠಕ್ಕೆ ಸ್ವಾಗತಿಸಿದರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಹೇಶ್ ಭಟ್ ಜೋಶಿ, ಭೀಮ್ ಭಟ್ ಬಸಾಪಟ್ಟಣ, ವೇಣು ಅಳವಂಡಿ, ಶ್ರೀಧರ್ ಅಳವಂಡಿ, ಪವನ್ ಜೋಶಿ, ಅನಿಲ್ ಭಟ್, ದತ್ತಾತ್ರೇಯ ಹೊಸಳ್ಳಿ ಹಾಗೂ ಶಾರದಾ ಭಜನಾ ಮಂಡಳಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ವರದಿ ಶರಣಪ್ಪ, ಗಂಗಾವತಿ. ವಿಶೇಷವಾಗಿ ಅಮ್ಮನವರ ಸನ್ನಿಧಿ, ಶಕ್ತಿ ಗಣಪತಿ ಸನ್ನಿಧಿ, ದಿವಸ ವಿಶೇಷವಾಗಿ ನಮ್ಮ ಗಂಗಾವತಿ ಮಹಾನಗರದಲ್ಲಿ ಶೃಂಗೇರಿ ಜಗದ್ಗುರುಗಳ ಕೃಪಾಶೀರ್ವಾದದಿಂದ ಸಾನ್ನಿಧ್ಯ ಗಂಗಾವತಿಗಳು ಪ್ರಾಪ್ತಿಯಾಗಿದೆ. ಯಾಕಂತಂದ್ರೆ ವಿಶೇಷವಾಗಿ ಶೃಂಗೇರಿ ಜಗದ್ಗುರುಗಳು ಪಾದಾರ್ಪಣೆ ಮಾಡ್ಯಾರಂತಂದ್ರೆ ಆ ಗ್ರಾಮ ಆಯಿತು, ಆ ಊರಾಯಿತು ಪಾವನ ಆಗ್ತದೆ. ವಿಶೇಷವಾಗಿ ಆ ಪುಣ್ಯದ ಅಂಶ ಎಲ್ಲರೂ ಪುಣ್ಯವಂತರಿದ್ದಲ್ಲೇ ಜಗದ್ಗುರುಗಳು ಪಾದಾರ್ಪಣೆ. ವಿಶೇಷವಾಗಿ ಗಂಗಾವತಿ ಅಂತಂದ್ರೆ ಅವಾಗ ಹೆಂಗಿತ್ತು, ವಿಶೇಷವಾಗಿ ನಮ್ಮ ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ಈ ಮುಂಚೆ ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ, ನಮ್ಮ ಭೀಮಸೇನ ರವಳ್ಳಿಕರ್ ಅವರು ಹೆಂಗಿದ್ರು ಅಂದ್ರೆ ಅವಾಗ ನಾವು ನೋಡಿದ್ವಿ. ನಾವು 2014ರಲ್ಲಿ ಮಹಾಸಂಧಾನಗಳು ವಿಜಯಾತ್ರೆಗೆ ಬಂದಿದ್ದು ಅಫ್ಜಲ್ಪುರ್ಗೆ ಕುಂಭಾಭಿಷೇಕಕ್ಕೆ ಬಂದಾಗ ಅಳವಂಡಿಕರ್ ಅವರಿದ್ರು. ನಮ್ಮ ಹಿಂದಿನ ಆಡಳಿತಾಧಿಕಾರಿಗಳು ಗೌರಿಶಂಕರ್ ಸಾಹೇಬರು ಇದ್ರು. ಅವತ್ತು ಅಳವಂಡಿಕರ್ ಅವರೊಂದು ಸ್ವಾಮಿ ಸರ್, ಅಯ್ಯ ಅಲ್ಲಪ್ಪ ನೀನು ಏನಾದರೂ ಒಂದು ಕೆಲಸ ತಗೊಂಡೇ ಬರ್ತೀಯಪ್ಪ, ನಮ್ಮ ಹತ್ರ ಖಾಲಿ ಕೈಯಿಂದ ಬರಲ್ಲಪ್ಪ ಅಂತಿದ್ರು ಗೌರಿಶಂಕರ್ ಸಾಹೇಬ್. ಹಂಗೆ ಅಳವಂಡಿಕರ್ ಅವರು ಖಾಲಿ ಕೈಯಿಂದ ಏನು ಶೃಂಗೇರಿ ಹೋಗ್ಯಾರ ಏನು ಕೆಲಸ ಮಾಡ್ಕೊಂಡೇ ಬರ್ತಿದ್ರು. ಅಷ್ಟು ಒಂದು ದೊಡ್ಡ ವ್ಯಕ್ತಿ ಇದ್ರು ಅವರು. ವಿಶೇಷವಾಗಿ ಅವರ ಮಾಡಿದ ಕಾರ್ಯಗಳು ಎಲ್ಲವೂ ಏನಂತಾರೆ ಇನ್ನೂ ಹೆಸರು ನೆನೆಸ್ತಾರೆ ನಮ್ಮ ಭಾಗಕ್ಕೆ. ಅವರೊಬ್ಬರು ನಮ್ಮ ಈಗ TH ಕುಲಕರ್ಣಿ ಅವರು ಹೆಂಗಂದ್ರೆ ರಾಮ ಲಕ್ಷ್ಮಣ ಇದ್ದಂಗೆ ಅವರು ನಮ್ಮ ಉತ್ತರ ಕರ್ನಾಟಕಕ್ಕೆ ಹಂಗೆ ಕೆಲಸಗಳನ್ನು ಮಾಡಿದ್ರು. ಅವರ ಏನಂತಾರೆ ಅವ್ರ ಭೂಮಿ ಪೂಜೆ ಅರ್ಥಾತ್ ಅವರು ಇದು ಮಾಡಿದ್ರು, ಫೌಂಡೇಶನ್ ಹಾಕಿದ್ರು. ಅದನ್ನ ಈಗ ಶಿಖರಿಟ್ಟ ನಮ್ಮ ನಾರಾಯಣರಾವ್ ಅವರು. ಮತ್ತು ಅದರ ಜೊತೆಗೆ ಅವರು ಶ್ರೀ ಶಾರದಾ ಪರಮೇಶ್ವರಿಯ ಹಾಗೂ ಆದಿಗುರು ಶಂಕರಾಚಾರ್ಯರು, ಚಂದ್ರಮೌಳೇಶ್ವರರು ಹಾಗೂ ಶಕ್ತಿ ಗಣಪತಿಯವರ ಎಲ್ಲರಿಗೂ ಪಾದಾರಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಇವತ್ತು ನಮ್ಮ ಸೌಭಾಗ್ಯ ಪರಮ ಪೂಜ್ಯ ದತ್ತಪ್ಪಯ್ಯ ಗುರುಗಳು ನಮ್ಮಲ್ಲಿ ಗಂಗಾವತಿಗೆ ಮೊಟ್ಟ ಮೊದಲನೇ ಸಾಲಿಗೆ ಬಂದಿದ್ದಾರೆ. ಅದು ನಮ್ಮ ಸೌಭಾಗ್ಯ ಅಂತ ಅನ್ಕೋತೀನಿ. ನಿಜವಾಗ್ಲೂ ನಾವು ಪುಣ್ಯ ಮಾಡೀವಿ ಅಂತ ಅನ್ಕೋತೀವಿ. ಶೃಂಗೇರಿ ಶಂಕರ ಮಠ ಪ್ರಾರಂಭ ಅಂದರೆ ಗುರುಗಳು, ದೊಡ್ಡ ಗುರುಗಳು 2007ರಲ್ಲಿ ಇಲ್ಲಿಗೆ ಬಂದಿದ್ದರು. ಅದಕ್ಕಿಂತ ಪೂರ್ವದಲ್ಲಿ ನನಗನ್ಸಿಮಟ್ಟಿಗೆ 1989 ಅವರು ಪಟ್ಟಾಭಿಷೇಕ 20 ದಿವಸ ಮುಂಚೆ ನಗರೇಶ್ವರ ದೇವಸ್ಥಾನದಲ್ಲಿ ಗುರುಗಳು ಬಂದಿದ್ದು ನಮಗೆ ನೆನಪು. ಆವಾಗ ಹೊಸಕೇರಿ ಶೇಷಪ್ಪ ಮತ್ತು ಭೀಮಸೇನ ಅಳವಂಡಿಕರು ಅವರೆಲ್ಲ ಇದ್ದಿದ್ದು ಫೋಟೋ ಕೂಡ ನಮ್ಮಲ್ಲಿದೆ. ಅದು ಆದ 15 ದಿವಸದಲ್ಲೇ ಭಾರತೀ ತೀರ್ಥ ಮಹಾಸ್ವಾಮಿಗಳು ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದು 1989ರಲ್ಲಿ ಅಂತ ಅನ್ಕೋತೀನಿ ನಾನು. ಅದು ಒಂದು ನಮ್ಮ ಸೌಭಾಗ್ಯ. ಅಂದರೆ ಗಂಗಾವತಿಯಿಂದ ಬಂದು ಹೋಗಿ ಅವರು ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದು ಗುರುಗಳು. ಅದೇ ಒಂದು ಕಾರಣಕ್ಕೆ ಏನೋ ಗೊತ್ತಿಲ್ಲ, 2007ರಲ್ಲಿ ನಮ್ಮ ಗಂಗಾವತಿಗೆ ಬಂದು ಎಲ್ಲ ಸಂಪೂರ್ಣ ಅನುಗ್ರಹ ಮಾಡಿ ಇಂಥ ಒಂದು ನಿವೇಶನ ಖರೀದಿ ಮಾಡಲಿಕ್ಕೆ ನಮಗೆ ಪರಮಾನುಗ್ರಹ ಮಾಡಿದರು. ತದನಂತರ ನಿರಂತರವಾಗಿ ನಮ್ಮ ಜೊತೆಗೆ ಇದ್ದು ಗಂಗಾವತಿ ಜನಕ್ಕೆ ಯಾವ ರೀತಿ ಬೇಕಾಗ್ತದೆ ಮಠ ಆ ರೀತಿ ಮಾಡಿಕೊಡ್ರಪ್ಪ, ನೀವೆಲ್ಲ ಮಾಡಿಕೊಡ್ರಿ, ತೊಂದರೆ ಇಲ್ಲ. ಬೀದರ್ನಿಂದ ಶೃಂಗೇರಿಗೆ ಬರಬೇಕಂತಂದರೆ ಸುಮಾರು 800 ಕಿಲೋಮೀಟರ್ ಆಗ್ತದೆ. ಸೊ ನಮ್ಮದೇ ಒಂದು ಶಂಕರ ಮಠ ಇತ್ತಂತಂದರೆ ಯಾರೇ ಅಭಿಷೇಕ ಮಾಡಿದ್ವಿ, ಬಹಳ ಸಂತೋಷ. ಆ ಒಂದು ಅವ್ರನ್ನ ನೆನೆಸೋದ ಇವತ್ತು ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೆ ನಮ್ಮ ಶೃಂಗೇರಿ ಶಾರದಾ ಪೀಠಕ್ಕೆ
ನಮ್ಮ ದತ್ತಪ್ಪಯ್ಯ ಗುರುಗಳನ್ನ ವಿಶೇಷ ಅಧಿಕಾರಿಗಳನ್ನು ಅದೇ ರೀತಿ ಒಂದು ಎಲ್ಲ ಈ ಉತ್ತರ ಕರ್ನಾಟಕದ ಎಲ್ಲ ಭಾಗದ ಎಲ್ಲ ಮಠಗಳ ನಿರ್ವಹಣೆಗಾಗಿ ಮೇಲುಸ್ತುವಾರಿಗಾಗಿ ಅವರನ್ನು ನೇಮಕ ಮಾಡಿದ್ದು ನಮಗೆ ಇನ್ನೂ ಸಂತೋಷ. ಕಳೆದ 1 ವರ್ಷದಿಂದ ಅವರಿಗೆ ನಾನು ವಿಜ್ಞಾಪನೆ ಮಾಡ್ತಾನೆ ಬಂದಿದ್ದೆ, ಗುರುಗಳೇ ನಮ್ಮ ಕಡೆ ಬನ್ನಿ, ಗಂಗಾವತಿ ಒಂದ್ಸಾರಿ ಬನ್ನಿ ಅಂತಂದು. ಅವರು ಇವತ್ತು ಅವರು ಬಂದಿದ್ದು ಅದು ಶೃಂಗೇರಿಯಿಂದ ನಿನ್ನೆ ಗುರುಗಳ ಅಪ್ಪಣೆ ತಗೊಂಡು